ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಸ್ ಕನ್ನಡ ಟೆಕ್. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಐ ಥಿಂಕ್ ಸ್ವಲ್ಪ ನಿಮಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತಾ ಇರ್ಬೋದು ಅಂತ ಹೇಳಿ ಅಂದ್ಕೊಳ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೀಪಾವಳಿ ಇರೋದ್ರಿಂದ ಆಲ್ರೆಡಿ ಈಗಲೇ ಪಟಾಕಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಯಾವುದೇ ರೀತಿ ಮೈಕ್ ಯೂಸ್ ಮಾಡ್ದಲೇ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಬರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನೀವು ನೋಡ್ತಾ ಇರ್ಬೋದು ನನ್ನ ಹತ್ರ ಇದೆ ಆ್ಯಪಲ್ ಅವರ ಮ್ಯಾಕ್ಬುಕ್ ಏರ್ M4 ಬೇಸ್ ವೇರಿಯಂಟು. ಇದನ್ನು ನಾನು ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಫಸ್ಟ್ ನೀವು ನೋಡ್ಕೊಂಬಂದ್ಬಿಡಿ. ಹಾಗೆ ಇದರ ರಿವ್ಯೂ ಕೂಡ ನಾನು ನಿಮಗೆ ನೀಡ್ತಾ ಹೋಗ್ತೀನಿ, ಇದರ ರಿವ್ಯೂ ಹಾಗೂ ಸ್ಪೆಸಿಫಿಕೇಷನ್ಸ್. ಇದು ನೋಡಿದ್ರಲ್ಲ ಇದರ ಅನ್ಬಾಕ್ಸಿಂಗ್. ನಮಗೆ ಇದರಲ್ಲಿ ಕೇವಲ 30 ವಾಟ್ನ ಚಾರ್ಜರ್ ಸಿಗ್ತಾ ಇದೆ. ನೀವೇನಾದರೂ ಇನ್ನೂ ಫಾಸ್ಟ್ ಚಾರ್ಜಿಂಗ್ ಬೇಕಂತಂದರೆ ಎಕ್ಸ್ಟ್ರಾ ಪೇ ಮಾಡಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೂ ಮ್ಯಾಕ್ಸೇಫ್ ಕೇಬಲ್ ಸಿಗ್ತಾ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್. ಅದು ಬಿಟ್ಟರೆ ಇನ್ನೇನು ಸಿಗೋದಿಲ್ಲ. ಡೈರೆಕ್ಟ್ ಆಗಿ ನಾವು ಇದರ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಇದು ತುಂಬಾ ಸಾಲಿಡ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಆಬ್ವಿಯಸ್ಲಿ ಆಪಲ್ ಪ್ರಾಡಕ್ಟ್ಸ್ ತುಂಬಾ ಪ್ರೀಮಿಯಂ ಆಗಿರುತ್ತೆ, ದುಡ್ಡು ಕೂಡ ಅಷ್ಟೇ ಪೇ ಮಾಡಿರ್ತೀವಿ. ಹಾಗೂ ಇನ್ನು ಇದರಲ್ಲಿ ಯಾವ್ಯಾವ ಪೋರ್ಟ್ ಸಿಗ್ತಾ ಇದೆ ಅಂತ ಹೇಳಿ ನೋಡೋದಾದ್ರೆ, ಇದು ಒಂದು ನನಗನ್ಸಿದ್ದು ದೊಡ್ಡ ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನಮಗೆ ಯಾವುದೇ ರೀತಿ ಡೆಡಿಕೇಟೆಡ್ SD ಕಾರ್ಡ್ ಹಾಕೋದಕ್ಕೆ ಅಥವಾ ಬೇರೆ ಬೇರೆ ಪೋರ್ಟ್ಸ್, ಈಗ ಲ್ಯಾನ್ ಪೋರ್ಟ್ಸ್ ಅವೆಲ್ಲ ಸಿಗೋದಿಲ್ಲ. ಕೇವಲ ನಿಮಗೆ ಚಾರ್ಜ್ ಮಾಡೋದಕ್ಕೆ ಮ್ಯಾಕ್ಸೇಫ್ ಒಂದು ಪೋರ್ಟ್ ಸಿಗ್ತಾ ಇದೆ, ಹಾಗೂ 2 ಥಂಡರ್ಬೋಲ್ಟ್ 4 ಪೋರ್ಟ್ಸ್ನ ಇಲ್ಲಿ ನೀಡ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನು ಯಾವುದು ಪೋರ್ಟ್ ಸಿಗೋದಿಲ್ಲ. ನೀವು ಇದಕ್ಕೆ ಎಕ್ಸ್ಟ್ರಾ ನೀವೇನಾದರೂ ಕ್ರಿಯೇಟರ್ ಆಗಿದ್ರೆ ನೀವು ಎಕ್ಸ್ಟ್ರಾ ಒಂದು ಹಬ್ನ ಪರ್ಚೇಸ್ ಮಾಡಬೇಕಾಗುತ್ತೆ, ನೀವು ಬೇರೆ ಬೇರೆ ಕಾಂಪೋನೆಂಟ್ಸ್ನ ನೀವು ಕನೆಕ್ಟ್ ಮಾಡೋದಕ್ಕೆ. ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ಆಗಲೇ ಹೇಳಿದಾಗೆ ತುಂಬ ಚೆನ್ನಾಗಿದೆ. ಇದು ಕೇವಲ 1.24 kg ಇದೆ, ಹಾಗೂ 11.2 mm ಥಿಕ್ನೆಸ್ ಹೊಂದಿದೆ. ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ, ಆಫೀಸಿಗೆ ಅಥವಾ ನೀವೆಲ್ಲಾದರೂ ಟ್ರಾವೆಲರ್ ಆಗಿದ್ದರೆ, ನೀವು ಅಲ್ಲೆಲ್ಲಾದರೂ ಎಡಿಟ್ ಮಾಡಬೇಕಂದ್ರೆ ತುಂಬ ಕಂಫರ್ಟಬಲ್ ಆಗಿರ್ತೈತೆ, ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇನ್ನು ಇದು ಫ್ಯಾನ್ಲೆಸ್ ಡಿಸೈನ್ ಆಯಿತಾ, ನಿಮಗೆ ಯಾವುದೇ ರೀತಿ ಫ್ಯಾನ್ ಸಿಗ್ತಾ ಇಲ್ಲ. ಹಾಗಂದ್ರೆ ನಿಮಗೆ ಡೌಟ್ ಬರ್ಬೋದು, ತುಂಬ ಹೀಟ್ ಆಗ್ಬೋದೇನೋ. ಐಫೋನ್ ಎಲ್ಲ ಗೊತ್ತಿರ್ಬೋದು, ಒಂದೊಂದು ತುಂಬ ಹೀಟ್ ಆಗುತ್ತೆ. ಎಲ್ಲ ಅಲ್ಲ, ನನ್ನ ಹತ್ರ ಇರೋದು, ಈಗ ನಾನು ಶೂಟ್ ಮಾಡ್ತಿರೋದು iPhone 12, ಇದು ತುಂಬ ಹೀಟ್ ಆಗುತ್ತೆ. ಆದರೆ ಇದರಲ್ಲಿ ನನಗೆ ಆ ರೀತಿ ಹೀಟಿಂಗ್ ಇಶ್ಯೂ ಯಾವುದು ನನಗೆ ಸಿಕ್ಕಿಲ್ಲ. ಹೌದು, ನೀವೇನಾದರೂ ಡೈರೆಕ್ಟ್ ಸನ್ಲೈಟಲ್ಲಿ ಕುತ್ಕೊಂಡು ವರ್ಕ್ ಮಾಡಿದ್ರೆ ಸ್ವಲ್ಪ ಹೀಟ್ ಅನ್ನಿಸ್ಬೋದು, ಆದರೆ ಮೇಜರ್ ಹೀಟಿಂಗ್ ಇಶ್ಯೂಸ್ ಯಾವುದು ಇದರಲ್ಲಿ ಕಾಣಿಸೋದಿಲ್ಲ. ನಾನು ಪರ್ಚೇಸ್ ಮಾಡಿರುವಂತಹ ಕಲರ್ ನೀವು ನೋಡ್ತಾ ಇರ್ಬೋದು, ಇದು ಸ್ಕೈ ಬ್ಲೂ ಕಲರ್. ನಿಮಗೆ ಐ ಥಿಂಕ್ ಒಂದು 4 ಕಲರ್ಸ್ ಅವೈಲಬಲ್ ಇದೆ. ಮಿಡ್ ನೈಟ್, ಅದು ಕೂಡ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಬಟ್ ಏನಂತ ಅಂದರೆ ಸ್ಕ್ರ್ಯಾಚಸ್ ಆದರೆ ತುಂಬ ಸ್ವಲ್ಪ ಹಳೇದಾಗುತ್ತೆ, ಮತ್ತು ಇದರ ರೀಸೇಲ್ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ಬೋದು. ಆದ್ದರಿಂದ ನಾನು ರೆಕಮೆಂಡ್ ಮಾಡೋದು ಈ ಸ್ಕೈ ಬ್ಲೂ, ಹಾಗೆ ಇನ್ನೊಂದು ಸಿಲ್ವರ್ ಕಲರ್ ಬರುತ್ತೆ, ಎರಡನ್ನೂ ಪರ್ಚೇಸ್ ಮಾಡ್ಬೋದು. ಮತ್ತು ಈ ಸ್ಕೈ ಬ್ಲೂ ಕೂಡ ಅಷ್ಟೇ, ನೀವು ಸ್ಕೈ ಬ್ಲೂ ಎಲ್ಲಿದೆ ಅಂತ ಹೇಳಿ ಅನ್ಕೋಬೋದು. ಆದರೆ ನೀವು ಪರ್ಟಿಕ್ಯುಲರ್ ಒಂದು ಆ್ಯಂಗಲಲ್ಲಿ ಅಥವಾ ಒಂದು ಲೈಟಿಂಗ್ ಕಂಡೀಷನಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಸ್ಕೈ ಬ್ಲೂ ಕಾಣಿಸುತ್ತೆ, ಇಲ್ಲಾಂದರೆ ಇದು ಕೂಡ ಸಿಲ್ವರ್ ಥರನೇ ಕಾಣಿಸುತ್ತೆ. ಹಾಗೆ ಇದ್ರ ಡಿಸೈನ್ ಬಿಲ್ಡ್ ಕ್ವಾಲಿಟಿ M2 M3 ಹೋಲಿಸ್ಕೊಂಡ್ರೆ ತುಂಬ ಸಿಮಿಲರ್ ಆಗಿರುವಂತಹ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿನ ನೀಡ್ತಾ ಇದ್ದಾರೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು, ಇದರ ಒಂದು ಲಿಡ್ನ ನಾನು ಕೇವಲ ಒಂದು ಹ್ಯಾಂಡಲ್ಲೇ ಓಪನ್ ಮಾಡ್ಬೋದು. ಇದರ ಬಿಲ್ಡ್ ಕ್ವಾಲಿಟಿ ನಮಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಕೆಲವೊಂದು ವಿಂಡೋಸ್ ಲ್ಯಾಪ್ಟಾಪ್ನ ನೀವು ಓಪನ್ ಮಾಡ್ಬೇಕಂತ ಅಂದರೆ ಅದು ಒಂದೇ ಹ್ಯಾಂಡಲ್ಲಿ ಓಪನ್ ಮಾಡೋಕೆ ಹೋದರೆ ಫುಲ್ ಬಾಡಿನ ಮೇಲಕ್ಕೆ ಬಂದ್ಬಿಡುತ್ತೆ, ಆದರೆ ಇದರಲ್ಲಿ ಆ ಥರ ಇಲ್ಲ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ 13.6 ಇಂಚಿನ ಲಿಕ್ವಿಡ್ ರ್ಯಾಟಿನ ಡಿಸ್ಪ್ಲೇ ಇದೆ. ಡಿಸ್ಪ್ಲೇಯಲ್ಲೂ ಬೇರೆ ಬೇರೆ ವೇರಿಯಂಟ್ಸ್ ಇದ್ದಾವೆ. 13.6 ಇಂಚ್ ಬೇಸ್ ವೇರಿಯಂಟಲ್ಲಿ ಸಿಗುತ್ತೆ. ಇನ್ನು 15.3 ಇಂಚಸ್ಸು, ಅದು ಸ್ವಲ್ಪ ನಿಮಗೆ ಜಾಸ್ತಿ ಆಗುತ್ತೆ. ಐ ಥಿಂಕ್ 1,20,000 ಆಗ್ಬೋದು. ಇದು ಲಾಂಚ್ ಆಗಿರೋದು ಕೂಡ 1 ಲ್ಯಾಕಿಗೆ, ಆದರೆ ನನಗೆ ಎಫೆಕ್ಟಿವ್ ಆಗಿ ಸಿಕ್ಕಿರುವಂಥದ್ದು 78,500 ಸಮಥಿಂಗಿಗೆ ವಿತ್ SBI ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ. ಇನ್ನು ಇದು ಕೇವಲ 500 ನಿಟ್ ಬ್ರೈಟ್ನೆಸ್ನ ಹೊಂದಿದೆ. ನೀವೇನಾದರೂ ಬಿಸಿಲಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮಗೆಲ್ಲೋ ಬ್ರೈಟ್ನೆಸ್
ಸ್ವಲ್ಪ ಕಮ್ಮಿ ಅಂತ ಹೇಳಿ ಅನ್ನಿಸ್ಬೋದು. ಆದರೆ ನೀವು ಆಫೀಸಲ್ಲಿ ಕಾಲೇಜಸ್ಸಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅಂತ ಅಂದರೆ ನಿಮಗೆ ಯಾವುದೇ ರೀತಿ ಬ್ರೈಟ್ನೆಸ್ಸಿಂದು ಅಷ್ಟೊಂದು ಇಶ್ಯೂ ಆಗೋದಿಲ್ಲ. ಹಾಗೂ 60 ಹರ್ಟ್ಸ್ನ ರಿಫ್ರೆಶ್ ರೇಟಿಂಗ್ ಹೊಂದಿದೆ ಅಷ್ಟೇ, 120 ಹರ್ಟ್ಸ್ ಅಲ್ಲ. 120 ಹರ್ಟ್ಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಆದರೆ ನಿಮಗೇನು ಆ ಥರ ಅನಿಸೋದಿಲ್ಲ. ಯಾಕೆ ಅಂತಂದರೆ ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಲ್ಲಿ ನೀವು ವಿಂಡೋಸಿಗೆ ಹೋಲಿಸ್ಕೊಂಡ್ರೆ ಬ್ರೈಟ್ನೆಸ್ಸಲ್ಲಿ ಸ್ವಲ್ಪ ನಿಮಗೆ ಕಾಂಪ್ರಮೈಸ್ ಆದರೂ ನಮಗೆ ಡಿಸ್ಪ್ಲೇ ತುಂಬ ಚೆನ್ನಾಗಿರುವಂತಹ ಡಿಸ್ಪ್ಲೇ ಸಿಗ್ತಾ ಇದೆ. ಇನ್ನು ಇದರ ಬೆಸಲ್ಸ್ನ ನೀವು ಗಮನಿಸ್ತಾ ಇರ್ಬೋದು. ವಿಂಡೋಸಿಗೆ ಹೋಲಿಸ್ಕೊಂಡ್ರೆ ತುಂಬ ದೊಡ್ಡ ಬೆಸಲ್ಸ್. ಬಟ್ ಏನು ಮಾಡೋದು, ಇದಕ್ಕೆ ಕಾಂಪಿಟೇಟರ್ ಇಲ್ವಲ್ಲ, ಆದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಮತ್ತೆ ಇನ್ನು ಇದರ ಸ್ಟೋರೇಜ್ ಹಾಗೂ ಮೆಮೊರಿ ಬಗ್ಗೆ ಹೇಳೋದಾದ್ರೆ ನಾನು ಪರ್ಚೇಸ್ ಮಾಡಿರುವಂತಹದ್ದು ಆಗಲೇ ಹೇಳಿದಾಗೆ ಬೇಸ್ ವೇರಿಯಂಟು. ಇದು ಬರೋದು 16 GB ರ್ಯಾಮ್ ಹಾಗೂ 256 GB SSD. ಇನ್ನು ಇದರ ಸ್ಟೋರೇಜ್ ವೇರಿಯಂಟ್ ಬಂದು NVMe ಸ್ಟೋರೇಜ್, ಇದು ಆ್ಯಪಲ್ನವ್ರದ್ದೇ. ಆದ್ದರಿಂದ ರೀಡ್ ಆ್ಯಂಡ್ ರೈಟ್ ತುಂಬ ಫಾಸ್ಟಾಗಿ ಆಗುತ್ತೆ. ಇನ್ನು ಇದು ಸ್ಟೋರೇಜ್ ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದರಲ್ಲಿ ಆ್ಯಪ್ಸ್ಗಳು ಏನಿದ್ದಾವೆ ಅದು ತುಂಬ ಸ್ಟೋರೇಜ್ನ ಆಕ್ಯುಪೈ ಮಾಡ್ಕೊತವೆ. ಆದ್ದರಿಂದ ನಿಮಗೆ ಸ್ಟೋರೇಜ್ ಕಮ್ಮಿ ಅಂತ ಅನ್ನಿಸ್ಬೋದು. ಏನು ಅಂತ ಅಂದರೆ ಮ್ಯಾಕ್ಬುಕ್ M3 ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅದು ಬೇಸ್ ವೇರಿಯಂಟೇ ಲಾಂಚ್ ಆಗಿದ್ದು 1,20,000ಕ್ಕೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇದು ಲಾಂಚ್ ಆಗಿದ್ದು 1,00,000ಕ್ಕೆ. ನೀವು ಎಫೆಕ್ಟಿವ್ ಆಗಿ ಒಂದು 80,000ಗೆ ಈಗಲೂ ಕೂಡ ಪರ್ಚೇಸ್ ಮಾಡ್ಬೋದು. ದಿವಾಲಿ ಸೇಲ್ ಎಲ್ಲ ನಡೀತಾ ಇದೆ. SBI ಕಾರ್ಡು ಮತ್ತು ಬೇರೆ ಬೇರೆ ಕಾರ್ಡಲ್ಲಿ ಡಿಸ್ಕೌಂಟ್ ಎಲ್ಲ ಇದೆ. ಎಫೆಕ್ಟಿವ್ ಆಗಿ 80,000ಗೆ ಪರ್ಚೇಸ್ ಮಾಡ್ಬೋದು. ಹಾಗೆ ಕ್ಲೌಡ್ ಸ್ಟೋರೇಜ್ ಕೂಡ ನಿಮಗೆ ಕಮ್ಮಿ ಸಿಗುತ್ತೆ. ಇದರಲ್ಲಿ ಕೇವಲ 5 GB ಏನೋ ಕೊಡ್ತಾರೆ ಅಷ್ಟೇ. ಅದು ಕೂಡ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ನಾನು ಸಜೆಸ್ಟ್ ಮಾಡೋದು ಬೇಸ್ ವೇರಿಯಂಟೇ ನೀವು ತಗೊಂಬಿಟ್ಟು ಎಕ್ಸ್ಟ್ರಾ ನೀವು SSD ಹಾಕಿ ನೀವು ಯೂಸ್ ಮಾಡ್ಕೋಬೋದು. ಹೌದು, ಇನ್ಬಿಲ್ಟಲ್ಲಿ ಬಂದಷ್ಟು ಸ್ಪೀಡ್ ಬರ್ದಲೇ ಇರ್ಬೋದು, ಆದರೆ ಬೆಟರ್, ನೀವು ತುಂಬ ದುಡ್ಡನ್ನ ಸೇವ್ ಮಾಡ್ಬೋದು ಅಂತ ಹೇಳಿ ನಾನು ಹೇಳ್ತೀನಿ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕಂತ ಅಂದರೆ ಇದರಲ್ಲಿ ಲಿಥಿಯಂ ಪಾಲಿಮರ್ ಬ್ಯಾಟ್ರಿನ ಇವರು ಯೂಸ್ ಮಾಡಿದ್ದಾರೆ. ಇವರು ಎಲ್ಲೂ ಕ್ಲೈಮ್ ಮಾಡಲ್ಲ ನಾವು ಇಷ್ಟು ಬ್ಯಾಟ್ರಿ ಕೊಟ್ಟಿದ್ದೀವಿ ಅಂತ ಹೇಳಿ. ಆದರೆ ಇವರು ಕ್ಲೈಮ್ ಮಾಡ್ತಿರೋದು ಏನು ಅಂತಂದರೆ 18 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಸಿಗುತ್ತೆ ಅಂತ ಹೇಳಿ. ಒಂದು ಕ್ರೇಜಿ ವಿಷಯ ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂತ ಅಂದರೆ ತುಂಬ ಲ್ಯಾಪ್ಟಾಪ್ಸಲ್ಲಿ ಇಷ್ಟೊಂದು ಕೊಡೋದಿಲ್ಲ. ಆದರೆ ನಾನು ಯೂಸ್ ಮಾಡಿರೋ ಹಾಗೆ ನನಗೆ ಎಫೆಕ್ಟಿವ್ ಆಗಿ ಒಂದು 13 to 14 ಅವರ್ ಫುಲ್ ಬ್ರೈಟ್ನೆಸ್ಸಲ್ಲಿ ಸಿಗ್ಬೋದು. 18 ಅವರ್ಸ್ ಇವ್ರು ಕ್ಲೈಮ್ ಮಾಡಿರೋ ಪ್ರಕಾರ ಸಿಗೋದಿಲ್ಲ. ನೀವು ಬೇರೆ ಬೇರೆ ಮಲ್ಟಿ ಟಾಸ್ಕಿಂಗ್ ಎಲ್ಲ ಮಾಡ್ತಾ ಇದ್ರೆ ಮತ್ತು ತುಂಬ ಪ್ರೊಸೆಸಿಂಗ್ ಓರಿಯೆಂಟೆಡ್ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೆ ಅಷ್ಟೊಂದು ಸಿಗೋದಿಲ್ಲ. ಆದರೂ ಒಂದು ಬೆಸ್ಟ್ ಬ್ಯಾಟ್ರಿ ಅಂತ ಹೇಳಿ ಹೇಳ್ಬೋದು. ನಿಮಗೆ ಗೊತ್ತಿರುವ ಹಾಗೆ ಆ್ಯಪಲ್ ಪ್ರಾಡಕ್ಟ್ಸಲ್ಲಿ ಬ್ಯಾಟ್ರಿದೇ ಒಂದು ದೊಡ್ಡ ಇಶ್ಯೂ ಫೋನಲ್ಲಿ ಎಲ್ಲ. ಆದರೆ ಮ್ಯಾಕ್ಬುಕ್ಕಲ್ಲಿ ನಿಮಗೆ ಆ ಥರ ಆಗೋದಿಲ್ಲ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ M4 ಪ್ರೊಸೆಸರ್ ಇದೆ. ಇದು 3 ನ್ಯಾನೋಮೀಟರ್ನ ಪ್ರೊಸೆಸರ್ ಹಾಗೂ 10 ಕೋರ್ CPU ಹಾಗೂ 8 ಕೋರ್ GPUನ ನೀಡ್ತಾ ಇದ್ದಾರೆ. ಇನ್ನು 10 ಕೋರ್ CPU ಅಲ್ಲಿ 4 ಪರ್ಫಾರ್ಮೆನ್ಸ್ ಕೋರ್ ಹಾಗೂ 6 ಎಫಿಷಿಯನ್ಸಿ ಕೋರ್ ನೀಡ್ತಾ ಇದ್ದಾರೆ. 16 ನ್ಯೂರಲ್ ಇಂಜಿನ್ಸ್ ಕೂಡ ನೀಡ್ತಾ ಇದ್ದಾರೆ AI ರಿಲೇಟೆಡ್ ಟಾಸ್ಕ್ ಮಾಡೋದಕ್ಕೆ ಹಾಗೂ ಮಷಿನ್ ಲರ್ನಿಂಗಿಗೆಲ್ಲ. ಇನ್ನು ನೀವೇನಾದರೂ ಮ್ಯಾಕ್ಬುಕ್ ಮಿನಿ ತಗೊಂಡ್ರೆ ಇದಕ್ಕಿಂತ ಕಮ್ಮಿಗೆ ಸಿಗುತ್ತೆ. ಐ ಥಿಂಕ್ 55,000ಗೆ ನೀವು ಒಂಥರ ಡೆಸ್ಕ್ಟಾಪ್ ಥರ ಸೆಟಪ್ ಮಾಡ್ಬೋದು. ಏನಾದರೆ ಎಕ್ಸ್ಟ್ರಾ ಮೌಸು, ಕೀಬೋರ್ಡ್, ಮಾನಿಟರ್ ಎಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ 10 ಕೋರ್ CPU 10 ಕೋರ್ GPU ಎರಡು ಕೊಡ್ತಾ ಇದ್ದಾರೆ. ಇದರಲ್ಲಿ ಕಾಂಪ್ರಮೈಸ್ ಮಾಡಿಬಿಟ್ಟಿದ್ದಾರೆ. GPUನು 10 ಕೋರ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಇನ್ನು ಪ್ರೋ ಮಾಡಲ್ಸಲ್ಲಿ ಸಿಗುತ್ತೆ, ಆದರೆ ತುಂಬ ಜಾಸ್ತಿ ದುಡ್ಡಾಗುತ್ತೆ. ನೀವು ತುಂಬ ಈಸಿಯಾಗಿ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಮತ್ತು ತುಂಬ ಲಾಂಗ್ ಡ್ಯೂರೇಷನ್ಗೆ ಅಂತ ಅಂದರೆ ನೀವು ಒಂದು 10 ಇಯರ್ಸ್ 8 ಇಯರ್ಸ್ ಯೂಸ್ ಮಾಡ್ಬೋದು. ಆದರೆ ವಿಂಡೋಸಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿ ಆ ಥರ ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾವುದೇ ರೀತಿ ಲ್ಯಾಗ್ ಇಶ್ಯೂಸ್ ಆಗೋದು ಅದೆಲ್ಲ. ನೀವು ಇನ್ನೂ ತುಂಬ ಈಸಿಯಾಗಿ ವಿಡಿಯೋ ಎಡಿಟಿಂಗು ಮತ್ತು ಕಲರ್ ಗ್ರೇಡಿಂಗು, ನೀವು ಈಸಿಯಾಗಿ ರೆಂಡರ್ ಮಾಡೋದು, ಮಲ್ಟಿ ಟಾಸ್ಕಿಂಗ್ ಇದೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೇ ಮಾಡ್ಕೋಬೋದು. ಇನ್ನು ಇದರ ವೆಬ್ ಕ್ಯಾಮ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 12 ಮೆಗಾಪಿಕ್ಸಲ್ನ ಸೆಂಟರ್ ಸ್ಟೇಜ್ ಕ್ಯಾಮ್ರಾ ಇದೆ. ಒಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಿಮ್ಮ ಫೇಸ್ನ ಇದು ಡಿಟೆಕ್ಟ್ ಮಾಡಿ ನಿಮ್ಮ ಫೇಸ್ ಯಾವಾಗಲೂ ಸೆಂಟರಲ್ಲಿ ಇರೋ ಥರ ನಿಮಗೆ ತೋರಿಸುತ್ತೆ. ನೀವು ಕೂಡ ಗಮನಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಕ್ಯಾಮ್ರಾ. ಇನ್ನು ಇದರ ಏನು ಟ್ರ್ಯಾಕ್ ಪ್ಯಾಡ್ ಹಾಗೂ ಕೀಬೋರ್ಡ್ ಬಗ್ಗೆ ಮಾತಾಡೋದಾದರೆ ಇದರ ಕೀಬೋರ್ಡು ಮ್ಯಾಜಿಕಲ್ ಕೀಬೋರ್ಡ್ ಅಂತ ಹೇಳಿ ಹೇಳ್ತಾರೆ. ಒಂದು ಫ್ಲೋಟಿಂಗ್ ಕೀಬೋರ್ಡ್ ಥರ ಇದೆ. ತುಂಬ ಟಚ್ ಫೀಲ್ ತುಂಬ ಚೆನ್ನಾಗಿದೆ ಮತ್ತು ಕೀಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ಟ್ರ್ಯಾಕ್ ಪ್ಯಾಡ್ ತುಂಬ ಬೆಸ್ಟ್ ಅಂತ ಹೇಳಿ ಹೇಳ್ಬೋದು. ಇದನ್ನು ಟ್ರ್ಯಾಕ್ ಪ್ಯಾಡ್ನ ಫೋರ್ಸ್ ಟಚ್ ಟ್ರ್ಯಾಕ್ ಪ್ಯಾಡ್ ಅಂತ ಹೇಳಿ ಅಂತಾರೆ. ನೀವು ಮೌಸ್ ಥರ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಫಸ್ಟ್ ಯೂಸ್ ಮಾಡಬೇಕಾದ್ರೆ ನನಗೂ ಕೂಡ ಗೊತ್ತಾಗಲಿಲ್ಲ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ. ಆದರೆ ನೀವು ಮಾಮೂಲಿ ಲ್ಯಾಪ್ಟಾಪ್ಸಲ್ಲಿ ಇರೋ ಥರ ಸೆಟ್ಟಿಂಗ್ಸಲ್ಲಿ ಹೋಗಿ ಚೇಂಜ್ ಮಾಡ್ಬೋದು. ಟ್ರ್ಯಾಕ್ ಪ್ಯಾಡು ಮತ್ತು ಕೀಬೋರ್ಡ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಬ್ಯಾಕ್ ಲೈಟ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ಸ್ ಬಗ್ಗೆ ಹೇಳ್ಬೇಕಂತಂದರೆ ಇದರಲ್ಲಿ ಕೆಲವೊಬ್ಬರು 6 ಸ್ಪೀಕರ್ಸ್ ಇದ್ದಾವೆ ಅಂತಾರೆ, ಕೆಲವೊಬ್ಬರು 4 ಸ್ಪೀಕರ್ಸ್ ಇದ್ದಾವೆ ಅಂತೇಳಿ ಕ್ಲೈಮ್ ಮಾಡ್ತಾರೆ.
ಆದರೆ ಇದು ಡಾಲಿ ಅಟ್ಮಾಸ್ನ ಸಪೋರ್ಟ್ ಮಾಡುವಂಥ ಸ್ಪೀಕರ್ಸ್ ತುಂಬ ಕ್ರಿಸ್ಪ್ ಆಗಿ ಮತ್ತು ತುಂಬ ಲೌಡ್ ಆಗಿ ಕೇಳಿಸುತ್ತೆ. ಯಾವುದೇ ರೀತಿ ಸ್ಪೀಕರ್ಸಲ್ಲಿ ಆಡಿಯೋ ಇಶ್ಯೂ ಬರೋದಿಲ್ಲ. ಹಾಗೆ ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಹಾಗೂ ಪವರ್ ಆಫ್ ಬಟನ್ ಕೂಡ ಅದೇ, ತುಂಬ ಫಾಸ್ಟ್ ಆಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕಂತಂದರೆ ಇದರಲ್ಲಿ ವೈಫೈ 6E ಇದೆ ಹಾಗೂ ಬ್ಲೂಟೂತ್ 5.3 ಇದೆ. ಕನೆಕ್ಟಿವಿಟಿ ಇಶ್ಯೂ ಯಾವುದು ಆಗೋದಿಲ್ಲ. ಹಾಗೆ ಕೆಲವೊಂದು AI ಫೀಚರ್ಸ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ನಾವು ವಿಂಡೋಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಬೇಕಾಗಿದೆ. ಆ್ಯಪಲಲ್ಲಿ ಸಿರಿ ಇದೆ, ನಿಮಗೆ ಗೊತ್ತಿರುವ ಹಾಗೆ ಸಿರಿ ಜೊತೆಗೆ ಚಾಟ್ GPT ಕೂಡ ಇಂಟಗ್ರೇಟ್ ಮಾಡಿದ್ದಾರೆ. ನೀವು ಕೆಲವೊಂದು ಸಿರಿ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಚಾಟ್ GPT ಅದಕ್ಕೆ ಆನ್ಸರ್ನ ಕೊಡುತ್ತೆ. ಇನ್ನೂ ಒಂದು ಕನ್ಕ್ಲೂಷನ್ ಹೇಳೋದಾದರೆ ಈ ಪ್ರೈಸ್ ರೇಂಜಿಗೆ ಇದನ್ನು ತಗೋಬೋದು ಹೆಂಗೆ ಅಂತ ಹೇಳಿ. ನಿಮ್ಮ ಹತ್ರ ಏನಾದರೂ ಮ್ಯಾಕ್ಬುಕ್ M1 ಇದ್ದರೆ ನೀವು M4ಗೆ ಅಪ್ಗ್ರೇಡ್ ಆಗ್ಬೋದು. M2 ಅಥವಾ M3 ಇದ್ದರೆ ಐ ಥಿಂಕ್ ನೆಸೆಸರಿ ಇಲ್ಲ ಅಂತ ಹೇಳಿ ಅನಿಸುತ್ತೆ ನನಗೆ. ನೀವು ಏನಾದರೂ ಕೋಡಿಂಗ್ ಮಾಡೋದಕ್ಕೆ, ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ, ರೆಂಡರಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತು ಬೇರೆ ಬೇರೆ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯ ಒಂದು ಮ್ಯಾಕ್ಬುಕ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಿಗೆ. ನೀವು ಯಾವುದಾದ್ರೂ ವಿಂಡೋಸ್ನ ಲ್ಯಾಪ್ಟಾಪ್ನ ಈ ಪ್ರೈಸ್ ರೇಂಜಿಗೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ತುಂಬ ಒಂದು ಜಾಸ್ತಿ ವರ್ಷ ಇದನ್ನು ಯೂಸ್ ಮಾಡೋ ರೀತಿ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಸ್ಲೋ ಆಗ್ತಾ ಬರುತ್ತೆ, ಹ್ಯಾಂಗ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಆರಾಮಾಗಿ ಒಂದು 7 to 8 years ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸಾಫ್ಟ್ವೇರ್ ಅಪ್ಡೇಟು ಕೂಡ ಜಾಸ್ತಿ ವರ್ಷಕ್ಕೆ ಇವರು ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ಅಡ್ವಾಂಟೇಜಸ್ ಏನು ಅಂತಂದರೆ ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ್ಯಪ್ಸ್ ಆಪ್ಟಿಮೈಸ್ ಆಗಿರುತ್ತೆ, ಯಾವುದೇ ರೀತಿ ಲ್ಯಾಗಿ ಫೀಲಿಂಗ್ ಅನಿಸೋದಿಲ್ಲ. ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿದೆ, ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಕ್ಯಾಮ್ರಾ ನೀವು ನೋಡಿರ್ಬೋದು, ಸೆಂಟರ್ ಸ್ಟೇಜ್ 12MP ಕ್ಯಾಮ್ರಾ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕೀಬೋರ್ಡು, ಟ್ರ್ಯಾಕ್ ಪ್ಯಾಡು ಹಾಗೆ ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇದರ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳ್ಬೇಕಂತ ಅಂದರೆ ಆಬ್ವಿಯಸ್ಲಿ ಇದರ ಪೋರ್ಟ್ಸ್ಗಳು ತುಂಬ ಕಡಿಮೆ ಕೊಟ್ಟಿದ್ದಾರೆ, ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ಮತ್ತು ಸ್ಟೋರೇಜು ತುಂಬ ಕಮ್ಮಿ ಆಗುತ್ತೆ. ಸ್ಟೋರೇಜು ಇದರ ರಿಪೇರ್ ಕಾಸ್ಟು, ಏನಾದರೂ ಸರ್ವಿಸ್ ಕಾಸ್ಟು ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ನೀವೇನಾದರೂ ಡ್ಯಾಮೇಜ್ ಆಯ್ತು ಅಂತಂದರೆ ನಿಮಗೆ ಆ್ಯಪಲ್ ಕೇರ್ ನೀವೇನಾದರೂ ಪರ್ಚೇಸ್ ಮಾಡಿದರೆ ಸ್ವಲ್ಪ ಕಮ್ಮಿಗಾಗುತ್ತೆ. ಇಲ್ಲ ಅಂತ ಅಂದರೆ ನೀವು ಏನಾದರೂ ಒಂದು ಡಿಸ್ಪ್ಲೇ ಹೋಯ್ತು ಅಂತಂದರೆ ಇದ್ರ ಫುಲ್ ಬಾಡಿನೇ ಚೇಂಜ್ ಮಾಡಿಸ್ಬೇಕಾಗುತ್ತೆ ವಿತ್ ಕ್ಯಾಮ್ರಾ ಎಲ್ಲ ಸೇರಿ. ಅದೇ ಒಂದು 40,000 ಆ ಥರ ಆಗಿಬಿಡುತ್ತೆ. ಈ ಪ್ರೈಸ್ ರೇಂಜಲ್ಲಿ ನೀವೇನಾದರೂ ಲ್ಯಾಪ್ಟಾಪ್ ನೋಡ್ತಾ ಇದ್ರೆ, ಏನಾದರೂ ವಿಂಡೋಸ್ ಅಥವಾ ಮ್ಯಾಕ್ ಬುಕ್ಕಲ್ಲಿ ಕನ್ಫ್ಯೂಸ್ ಆಗಿದ್ರೆ ನೀವು ನೋಡಿ ಇದನ್ನ ಪರ್ಚೇಸ್ ಮಾಡ್ಬೋದು. ಹಾಗೆ ಕೆಲವೊಬ್ರು ಹೇಳ್ತಾರೆ ತುಂಬ ಆ್ಯಪ್ಸ್ನ ಇದರಲ್ಲಿ ಪರ್ಚೇಸ್ ಮಾಡಬೇಕಂತ ಹೇಳಿ. ಹೌದು, ಕೆಲವೊಂದು ಆ್ಯಪ್ನ ನೀವು ಪರ್ಚೇಸ್ ಮಾಡಬೇಕು, ಆದರೆ ಡೇ ಟು ಡೇ ಲೈಫ್ ನಾವು ಏನು ಯೂಸ್ ಮಾಡ್ತೀವಲ್ಲ ಆ ಆ್ಯಪ್ಸ್ ಆಲ್ಮೋಸ್ಟ್ ಎಲ್ಲ ಫ್ರೀ ಇರುತ್ತೆ. ಇನ್ನೂ ಒಂದು ಏನು ಅಂತಂದರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ವಿಂಡೋಸಿಂದ ಮ್ಯಾಕ್ ಬುಕ್ಕಿಗೆ ನಾವು ಶಿಫ್ಟ್ ಆದಾಗ ಕೆಲವೊಂದು ಕೀಸು, ಈಗ ಎಂಟರ್ ಕೀ ಇದೆಲ್ಲ ಸ್ವಲ್ಪ ಬೇರೆ ಥರ ಇದೆ. ಮತ್ತು ಇವ್ರು ವಿಂಡೋಸ್ ಅವ್ರಿಗೂ ಏನು ಆ್ಯಪಲ್ ಅವ್ರಿಗೂ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ನಾವು ಮಿನಿಮೈಸ್ ಮಾಡೋದು ಇದೆಲ್ಲ ಇದರಲ್ಲಿ ಆಪೋಸಿಟ್. ಕೆಲವೊಂದು ನೀವು ಒಂದು ಸ್ವಲ್ಪ ದಿನ ಯೂಸ್ ಮಾಡೋದ್ಮೇಲೆ ತುಂಬ ಆರಾಮಾಗಿ ಅದನ್ನು ಕೂಡ ನೀವು ಕಲ್ತ್ಕೋತಾ ಹೋಗ್ಬೋದು. ಇದಿಷ್ಟು ಆಗಿತ್ತು ಮ್ಯಾಕ್ಬುಕ್ M4ನ ಅನ್ಬಾಕ್ಸಿಂಗ್ ಹಾಗೂ ಒಂದು ಸ್ಪೆಸಿಫಿಕೇಶನ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.